ಇನ್ನು ಮಧ್ಯಪ್ರಾಚ್ಯದ ಸಂಘರ್ಷ ವೀಕ್ಷಕರೇ ಯಾವ ರೀತಿಯಾಗಿ ಇಡೀ ಜಗತ್ತಿನಾದ್ಯಂತ ಅದರ ಕರಾಳ ಕಾರ್ಮೋಡ ಆವರಿಸಿದೆ, ಅದೇ ರೀತಿಯಾಗಿ ನಮ್ಮ ದೇಶ, ಅದರಲ್ಲೂ ನಮ್ಮ ರಾಜ್ಯಕ್ಕೂ ಸಹ ಅದರ ಬಿಸಿ ದೊಡ್ಡ ಮಟ್ಟದಲ್ಲೇ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಅಭಾವ ರಾಜ್ಯದಲ್ಲಿ ದಿನದಿನಕ್ಕೂ ಸಹ ಜಾಸ್ತಿ ಆಗ್ತಾನೆ ಇದೆ. ಈಗ ಇಂದಿರಾ ಕ್ಯಾಂಟೀನ್ಗೂ ಸಹ ಅದರ ಬಿಸಿ ತಟ್ಟಿದೆ. ಇಂದಿರಾ ಕ್ಯಾಂಟೀನ್ಗೂ ಸಹ ಸಿಲಿಂಡರ್ ಅಭಾವದ ಪ್ರಾಬ್ಲಮ್ ಶುರುವಾಗಿದೆ. ಯಾದಗಿರಿ ಜಿಲ್ಲೆಯ ಶಹಪುರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಸಿಗ್ತಾ ಇಲ್ಲ. ಯಾಕೆ ಊಟ ಸಿಗ್ತಾ ಇಲ್ಲ ಅಂದರೆ ಗ್ಯಾಸ್ ಇಲ್ಲ ಅಡುಗೆ ಮಾಡೋದಕ್ಕೆ. ಕಡಿಮೆ ಬೆಲೆಗೆ ಊಟ ಸಿಗುತ್ತೆ ಅಂತ ಬಂದಂಥ ಗ್ರಾಹಕರಿಗೆ ನಿರಾಸೆಯಾಗಿದೆ. ಕಾರ್ಮಿಕರು, ಬಡವರಿಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಇಲ್ಲ. ಸಿಲಿಂಡರ್ ಅಭಾವದಿಂದ ಬೇರೆ ಕಡೆಯಿಂದ ಅದನ್ನು ತರಿಸ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ಹೀಗಾಗಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕಾರ್ಮಿಕರು ತಮ್ಮ ನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ಬೆಳಗ್ಗೆ 5 ರೂಪಾಯಿಗೆ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ 10 ರೂಪಾಯಿಗೆ ಊಟ ಸಿಗುತ್ತೆ. ಇದು ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವ ಒಂದು ವಿಚಾರ. ಆದರೆ ಈ ಗ್ಯಾಸ್ಗಳು ಸಿಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅಡುಗೆ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ. ಇದು ಬರೀ ಯಾದಗಿರಿಯ ಸಿಚುವೇಶನ್ ಮಾತ್ರ ಅಲ್ಲ, ರಾಜ್ಯದ ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಸೌದೆ ಒಲೆಯನ್ನು ಇಟ್ಟು ಅಡುಗೆ ಮಾಡೋಣ ಅಂದರೆ ಅಲ್ಲಿ ಸೌದೆ ಒಲೆಯನ್ನು ಇಡಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆಗಳನ್ನು ಮಾಡಿಕೊಂಡಿರೋದಿಲ್ಲ. ಹಲವು ಕಡೆಗಳಲ್ಲಿ ಆ ರೀತಿಯಾಗಿದೆ ಸಿಚುವೇಶನ್. ಸೌದೆ ಒಲೆಗಳನ್ನು ಇಟ್ಟು ಅಡುಗೆ ಮಾಡಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆಗಳನ್ನು ಮಾಡ್ಕೊಂಡಿರೋದಿಲ್ಲ. ಮಗದೊಂದು ಕಡೆ ಈಗ ಯಾವಾಗ ಗ್ಯಾಸ್ಗೆ ಅಭಾವ ಎದುರಾಯಿತು ಆಗ ಸೌದೆಯ ಬೆಲೆಯೂ ಸಹ ಜಾಸ್ತಿ ಆಗಿದೆ. ಈ ಹಿಂದೆ ಎಲ್ಲ ರಸ್ತೆಯ ಇಕ್ಕೆಲೆಗಳಲ್ಲಿ ಆ ಕಡೆ ಈ ಕಡೆ ಎಲ್ಲ ಸೌದೆಗಳು ಬಿದ್ದಿರ್ತಾ ಇತ್ತು, ಹೋಗಿ ಜನ ಅದನ್ನ ಎತ್ಕೊಂಬಂದು ಅಡುಗೆ ಮಾಡ್ಕೊತಾ ಇದ್ರು. ಆದರೆ ಈಗ ಹೆಂಗಾಗಿದೆ ಪರಿಸ್ಥಿತಿ ಅಂದರೆ ಸೌದೆಗಳಿಗೂ ಸಹ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದುಬಿಟ್ಟಿದೆ, ಸಿಕ್ಕಾಪಟ್ಟೆ ರೇಟ್ ಆಗೋಗ್ಬಿಟ್ಟಿದೆ. ಎಲ್ಲಾದರೂ ಒಂದು ಕಟ್ಟಿಗೆ ಅಥವಾ ಒಂದು ಸೌದೆ ಸಿಕ್ಕಿದ್ರೆ ಸಾಕು, ಜನ ಅದನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಆ ರೀತಿಯಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹೇಶ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ಬರೋಣ. ಬಡವರಿಗೆ ಏನಂದ್ರೆ ಹಸಿವಿನಿಂದ ಮುಕ್ತ ಆಗ್ಬೇಕನ್ನೋ ಕಾರಣಕ್ಕಾಗಿ ಏನಂದ್ರೆ ರಾಜ್ಯ ಸರ್ಕಾರ ಒಂದು ಇಂದಿರಾ ಕ್ಯಾಂಟೀನ್ ಮಾಡಿರ್ತಕ್ಕಂಥದ್ದು. ಆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಈಗಾಗಲೇ ಸದ್ಯ ಏನಂದ್ರೆ ಅನ್ನಕ್ಕಾಗಿ ಪರದಾಟ ಕೂಡ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸದ್ಯ ನಾವು ಏನಂದ್ರೆ ಯಾದಗಿರಿ ಜಿಲ್ಲೆಯ ಶಹಾಪುರ ಪಟ್ಟಣದಲ್ಲಿರ್ತಕ್ಕಂಥ ಇಂದಿರಾ ಕ್ಯಾಂಟೀನ್ ಅಲ್ಲಿ ಇರ್ತಕ್ಕಂಥದ್ದು. ನೀವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಅಂದ್ರೆ ಈ ಒಂದು ಇಂದಿರಾ ಕ್ಯಾಂಟೀನ್ ಅಲ್ಲಿ ಈಗಾಗಲೇ ಊಟ ಮಾಡಲು ಬಂದಂತ ಏನಂದ್ರೆ ಗ್ರಾಹಕರಿಗೆ ಇಲ್ಲಿ ಊಟ ಕೂಡ ಇಲ್ಲ. ಯಾಕಂದ್ರೆ ಇಲ್ಲಿ ಗ್ಯಾಸಿನ ಅಭಾವದಿಂದ ಏನಂದ್ರೆ ಈ ಒಂದು ಅಡಿಗೆ ಏನಂದ್ರೆ ಸಂಪೂರ್ಣವಾಗಿ ಈಗ ಖಾಲಿ ಆಗಿರ್ತಕ್ಕಂಥ. ಹಾಗಾಗಿ ಏನಂದ್ರೆ ಇಲ್ಲಿ ಬರ್ತಕ್ಕಂತ ಎಲ್ಲಾ ನೀವು ಪಾತ್ರೆಗಳನ್ನು ಕೂಡ ನೋಡಬಹುದು ಯಾವ ರೀತಿ ಅಂದ್ರೆ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಸಾಕಷ್ಟು ಜನರು ಕೂಡ ಬಂದು ಹೋಗ್ತಾ ಇದ್ದಾರೆ, ಅವ್ರಿಗೆ ಊಟ ಕೂಡ ಸಿಗ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಇದು ಏನಂದ್ರೆ ಬಡವರಿಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕಾಗಿ 5 ರೂಪಾಯಿ 10 ರೂಪಾಯಿ ಒಳಗೆ ಏನಂದ್ರೆ ಒಂದು ಫುಲ್ ಮೀಲ್ಸ್ ಊಟವನ್ನು ಕೊಡಬೇಕಾಗಿತ್ತು. ಆದ್ರೆ ಈ ಒಂದು ಊಟ ಇಲ್ಲದ ಕಾರಣಕ್ಕಾಗಿ ಏನಂದ್ರೆ ಜನರು ಕೂಡ ಪಾಪ ಸಾಕಷ್ಟು ಏನಂದ್ರೆ ಇಲ್ಲಿ ಕೆಲವೊಂದಿಷ್ಟು ಜನರು ಕೂಡ ಇದ್ದಾರೆ, ಅವ್ರನ್ನು ಕೂಡ ನೀವು ನೋಡಬಹುದು ಯಾವ ರೀತಿಯಾಗಿ ಅಂದ್ರೆ ಊಟಕ್ಕಾಗಿ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಅವ್ರು ಕೂಡ ಏನಂದ್ರೆ ಊಟಕ್ಕಾಗಿ ಬಂದಿರ್ತಕ್ಕಂಥದ್ದು. ಸದ್ಯ ಪ್ಲೇಟ್ಗಳನ್ನೆಲ್ಲವೂ ಕೂಡ ಏನಂದ್ರೆ ಇಲ್ಲಿ ಕ್ಲೀನ್ ಮಾಡಿ ಇಟ್ಟಿರ್ತಕ್ಕಂಥದ್ದು. ಅಂದ್ರೆ ಇನ್ನು ಕರೆಕ್ಟ್ ಆಗಿ ಇವಾಗ 1:30-2 ಗಂಟೆ ಟೈಮ್ ಆಗ್ತಾ ಇದೆ. ಈ ಒಂದು ಟೈಮ್ ನಲ್ಲಿ ಕೂಡ ಊಟ ಇಂದಿರಾ ಕ್ಯಾಂಟೀನ್ ಅಲ್ಲಿ ಸಿಗಲ್ಲ ಅಂದ್ರೆ ಎಷ್ಟರ ಮಟ್ಟಿಗೆ ಇಲ್ಲಿ ಅಧಿಕಾರಿಗಳಿಗೂ ಮತ್ತೆ ಇಲ್ಲಿನ ಏಜೆನ್ಸಿಗಳು ಕಣ್ಣ ಮುಚ್ಚಲಿ ಆಟ ಆಡ್ತಾ ಇರೋದು ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದೀವಿ. ಮತ್ತೊಂದು ಕಡೆ ಇಲ್ಲಿ ಊಟ ಮಾಡಲು ಬಂದಿರ್ತಕ್ಕಂಥ ಗ್ರಾಹಕರಿದ್ರೆ ಅವ್ನು ಕೂಡ ಮಾತಾಡ್ತೀವಿ. ಅಣ್ಣ, ಈಗ ಇಂದಿರಾ ಕ್ಯಾಂಟೀನ್ ಅಂದ್ರೆ ಹಸುವಾಗಿರ್ತದ, ಊಟ ಮಾಡಕ್ ಬಂದಿರಿ, ಇಲ್ಲಿ ಊಟ ಇಲ್ಲ, ಯಾವ ಕಾರಣಕ್ಕ ಏನು? ಇಲ್ಲಿ ಸರ್ಕಾರದಾಗನೇ ಊಟ ಇಲ್ಲ ಅಂದ್ರೆ ನಾವು ಇಲ್ಲ ಆ ಕಡೆಯಿಂದ ಕೆಲ್ಸಕ್ಕೆ ಹೋಗಿ ಬರ್ತೀವಿ. ಸರ್ಕಾರದಲ್ಲೇ ಒಂದು ಊಟ ಇಲ್ಲ ಅಂದ್ರೆ ನಾವ್ ಎಲ್ಲಿ ಹೋಗ್ಲಿ? ಇಲ್ಲಿ ಕ್ಯಾಂಟೀನ್ ಒಂದು ಇಂದಿರಮ್ಮ ಕ್ಯಾಂಟೀನ್ ಅಂತ ನಾವು ಬಂದ್ಬಿಡ್ತೀವಿ, ಏನೋ ಸ್ವಲ್ಪ ಊಟ ಸಿಗ್ತದಂತ. ಇದು ಗ್ಯಾಸ್ ಇಲ್ಲ, ಇಲ್ಲಿ ಮೇಂಟೆನೆನ್ಸ್ ಸರಿಯಾಗಿಲ್ಲ, ಇಲ್ಲಿ ಕೆಲಸ ಮಾಡೋರು ಅದಿಲ್ಲ ಇದಿಲ್ಲ. ಅವ್ರ ಮೇಲಿಂದ ಬಂದ್ರೆ ನಾವೆಲ್ಲ ರೆಡಿ ಮಾಡ್ತೀವಿ ಅನ್ನಕತ್ತಾರ ಸರ್. 4-5 ಸಾವಿರ ಬಂದು ಏನಿಂದ ಹೋಗ್ಬಿಟ್ಟಿದ್ರು. ಸರಿ, ಅವ್ರು ಕೊಡ್ರಿ ಹೇಳ್ತಾರೆ ಊಟದ ಬಹಳ ಸಮಸ್ಯೆ ಆಗಲ್ಲ. ಊಟದ ಏನು ಊಟನೇ ಕೊಡಲ್ಲ, ಏನಿಲ್ಲ ಊಟನ ಟೈಮ್ ಇಲ್ಲ. ಬೇರೆ ಕಡೆ ಮಾಡ್ಕೆ ಮಾಡ್ತಾರೆ ಆಟೋವಾಗ, ಆಯ್ತು ಕೊಡಲ್ಲ, ಊಟ ಕೊಡಲ್ಲ. ಏನೋ ಒಂದ್ ಅರ್ಧ ಗಂಟೆ ಚಾಲು ಮಾಡ್ತಾರ, ಆಮೇಲೆ ಇದು ಏನಂದ್ರೆ ಇಲ್ಲಿ ಊಟ ಮಾಡಲು ಬಂದಿರ್ತಕ್ಕಂತ ಒಂದು ಗ್ರಾಹಕರು ಹೇಳಿರ್ತಕ್ಕಂಥದ್ದು ಏನಂದ್ರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ನಲ್ಲಿ ಸಾಕಷ್ಟು ಏನಂದ್ರೆ ನ್ಯೂನ್ಯತೆಗಳು ಕೂಡ ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಏನಂದ್ರೆ ಇಂದಿರಾ ಕ್ಯಾಂಟೀನ್ ಯಾರು ನಡೆಸ್ತಾರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಏನಂದ್ರೆ ಟೈಮಿಂಗ್ ಸರಿಯಾಗಿ ಅವ್ರು ಊಟ ಕೊಡಲ್ಲ. ಅದ್ರ ಜೊತೆಗೆ ಏನಂದ್ರೆ ಯುದ್ಧದ ಎಫೆಕ್ಟ್ ನಿಂದಾಗಿ ಈ ಒಂದು ಗ್ಯಾಸ್ ಸಿಲಿಂಡರ್ ಕೂಡ ಇಲ್ಲಿ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಏನಂದ್ರೆ ಅಲ್ಪ ಸ್ವಲ್ಪ ಊಟ ಮಾತ್ರ ಮಾಡಿ
ಬರ್ತಕ್ಕಂಥ ಗ್ರಾಹಕರಿಗೆ ಕೂಡ ನಾವು ನೀಡ್ತೀವಿ ಅಂತ ಕೂಡ ಅವರು ಹೇಳಿರ್ತಕ್ಕಂಥದ್ದು. ಮಹೇಶ್ ಪಾಟೀಲ್ ನ್ಯೂಸ್, ಯಾದಗಿರಿ.